भालकी तालुके के कनाजी गांव की निवासी पीड़िता सुशीलाबाई बसवराज ने कहा कि अगर न्याय नहीं मिला तो मैं धन्नूर थाने के सामने आत्महत्या कर लूंगी। आज पत्रिका भवन में एक प्रेस कॉन्फ्रेंस को संबोधित करते हुए उन्होंने कहा कि 21 अक्टूबर की शाम को जब मैं टहलने निकली थी तभी प्रकाश विश्वनाथ, नागेश प्रकाश और कार्तिक कंथैया ने मुझ पर अचानक हमला कर दिया। मुझे जबरन शराब पिलाई, तब तक मारा जब तक मैं बेहोश नहीं हो गई और मुझे पास के एक नाले में फेंक दिया। मैंने इस संबंध में अस्पताल में पुलिस को बयान दिया है, लेकिन धन्नूर थाने के पुलिस निरीक्षक शिकायत दर्ज नहीं कर रहे हैं। इसीलिए संबंधित वरिष्ठ अधिकारियों को तुरंत इस पर ध्यान देना चाहिए और न्याय दिलाना चाहिए। उन्होंने रोते हुए कहा कि पीड़िता के बेटे हनुमंत बसवराज ने कहा कि अगर हमारी मां को न्याय नहीं मिला तो मैं भी अपनी मां के साथ धन्नूर पुलिस स्टेशन के सामने आत्महत्या कर लूंगा। अगर हमारी मौत हुई तो धन्नूर के पुलिस उप निरीक्षक हमारी मौत के जिम्मेदार होंगे। उन्होंने अपनी मां को न्याय दिलाने की अपील की। कलबुर्गी एसटी महिला इकाई के अध्यक्ष जयश्री कट्टीमनी ने कहा कि पीड़िता ने खुद बयान दिया है कि धन्नूर पुलिस स्टेशन इंस्पेक्टर शिकायत दर्ज किए बिना ही आरोपियों को बचा रहे हैं। अगर पीड़िता का बेटा न्याय मांगने जाता है तो वह उसे धमकाकर गुंडों जैसा व्यवहार कर रहे हैं। उच्च अधिकारियों को तुरंत इस पर ध्यान देना चाहिए और 1 दिन के भीतर आरोपियों के खिलाफ मामला दर्ज कर आरोपियों को गिरफ्तार करना चाहिए और पीड़िता को न्याय दिलाना चाहिए। अगर जिला स्तर पर न्याय नहीं मिला तो हम आईजी और महिला आयोग से शिकायत करेंगे। उन्होंने चेतावनी दी है कि अगर वहां भी न्याय नहीं मिला तो हम बाहर निकलेंगे और कड़ा संघर्ष करेंगे। संवाददाता सम्मेलन में इंदुबाई, रविंद्र और सुरेखा हनुमंत मौजूद रही। कैमरामैन पपुराज का कवरेज। ರಂಡಿತಿ ಇಂಥ ರಂಡಿತಿ ನಿನ್ನ ಕಿಂಡ ಮಾಡ್ತೀವದು ನನಗೆ ಕಲತಿರೋ ಹಾಕಿದ್ರೆ ನಾ ಅಡುಗೆ ಮಾಡಿದ ಅನ್ಯಾಯ ನಾನು ಅನ್ಬೇಕಾದ್ರೆ ಬಾಯಿ ದಬಾ ಸಿಡೋನ್ ಮಗ ಅವ ಕಾರ್ತಿಕ್ ಸ್ವಾಮಿ ಕಡೆ ಇವ ಪ್ರಕಾಶ್ ಅವ್ರ ಕಡೆ ಕಾರು ಉಪ್ಪರ್ ಕೈ ಒಬ್ಬರು ಹಿಡಿದ್ರು ಮುಂದಕ್ಕೆ ಜುಟ್ಟಿನ ಮರಿ ಒಯ್ದ್ರಿ ಬಕ್ಕೊಳ್ದು ಜುಟ್ಟು ಆ ಜುಟ್ಟಿನ ಮರಿ ಒಯ್ದು ಸರಿ ಪಾಕೆಟ್ ಬಾಯಾಗ ಹರಿದು ಹಾಕ್ಬೇಕಾದ್ರೆ ಒಬ್ರು ಕೈ ಒಬ್ರು ಕಾಲು ಹಾಗಿಡೋದು ನೀರಾಗ ಕಾಲು ಹಿಡಿದು ನೋಡ್ಕೊಳೋದು ಮತ್ತೆ ಮುಂದೆ ನನಗೆ ಗೊತ್ತಿಲ್ಲ ಸರಿ ಪುರುಷರ ಹಾಕಿ ಬೈದಾಗ ಹಾಕಿ ಆಡೋದು ಕೆರೆಗೆ ಆಡೋದು ಮುಂದೆ ಏನು ಮಾಡ್ಬೇಕಂತ್ರಿ ಅವರು ಕಾನೂನು ಪ್ರಕಾರ ಮುಂದೆ ಏನು ಮಾಡ್ಬೇಕಂತ್ರಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಮುಂದೆ ಏನಿಲ್ಲ ಮೇಡಮ್ ನಾವು ಏನು ಮಾಡ್ತೀವಿ ಹೇಳಿನೇ ಮಾಡ್ತೀವಿ ಅವ್ರು ಮಾತಾಡಿ ಆಮೇಲೆ ನೀವು ಆಡಾಡ್ತಾರೆ ನೀವು ಹೇಳಿ ಅಂದ್ರೆ ಅವರು ಇದು ದೇಶಕ್ಕೂ ಸಾಯ್ತೇವ್ರಿ ಸರ್ ಇದು ನಾವಿರಲ್ಲ ನಮ್ಗೆ ನ್ಯಾಯ ಏನು ಕೊಡಲಿಲ್ಲಲ್ಲ ನಾವು ಬರ್ತೀನಿ ಅಪ್ಪ ಹರ ಬಗಲು ಇದು ಬಂಗಾರ ಇಸ್ಕೊಡ್ಬೇಕಂದ್ರೆ ಅಪ್ಪ ಹರಿಬೇಕು ಇಲ್ಲ ಹೋದ್ರೆ ಅದೇ ಪೊಲೀಸ್ ಸ್ಟೇಷನ್ ಜೀವ ಕೊಡ್ತೇವೆ ಸರ್ 21ನೇ ತಾರೀಕಿಗೆ ನಮ್ಮ ತಾಯಿಗೆ ಈ ಥರ ಅನ್ಯಾಯ ಮಾಡಿದ್ದಾರೆ. ಯಾವ ಥರ ಅಂತಂದರೆ ನಾವು ನಮ್ಮ ತಾಯಿ ತಂದೆಯಲ್ಲಿ ಹೋಟೆಲ್ ಅಲ್ಲಿ ಹತ್ರ ಸ್ವಲ್ಪ ಇಲ್ಲಿ ಬಾತ್ರೂಮ್ಗೆ ಅಂತ ಹೋಗಿರ್ರಿ. ಹೋಗಿದಾಗ ಅವರು ಅಲ್ಲಿ ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ನಮ್ಮ ತಾಯಿಯ ಸರಿ ಜಗಳ ಆಗಿತ್ತು ಬಂಗಾರ ವಿಷಯದಲ್ಲಿ. ಒಂದು 4-5 ದಿವಸ ತಳಗೆ ಜಗಳ ಆಗಿತ್ತು. ಆಮೇಲೆ ಸ್ವಲ್ಪ ಬೆಳಗ್ಗೆನೂ ಸ್ವಲ್ಪ ಥೋಡಿ ಜಗಳ ಆಡ್ಕೊಂಡ್ರು ಅವರು. ಮಧ್ಯಾಹ್ನ 4-4:30-5 ತನಕ ಅಲ್ಲಿ ಬಾತ್ರೂಮ್ಗೆ ಹೋಗಿರು ಅಮ್ಮ ಅಲ್ಲಿ ಕೆರೆ ಹತ್ರ ಬಾಜು. ಅಲ್ಲಿ ಹೋಗಿದಾಗ ಏನಾಗಿದ್ರಿ ಅಂತಂದ್ರೆ ಅವ್ರು 3 ಜನ ಏನು ಪ್ರಕಾಶ್ ತಂದೆ ವಿಶ್ವನಾಥ, ನಾಗೇಶ್ ತಂದೆ ಪ್ರಕಾಶ, ಕಾರ್ತಿಕ್ ಸ್ವಾಮಿ ಮತ್ತು ಕಂಠಯ್ಯ ಸ್ವಾಮಿ ಅವರು ಮೂಗರು ಅಲ್ಲಿ ಬಂದು ನಮ್ಮ ತಾಯಿಗಾರಿಗೆ ಏನು ಇದು ಮಾಡ್ಯಾರೋ ಜಗಳ ಬಿಗಡ ಮಾಡಿಕೊಂಡು ಹಠ ಮಾಡಿಕೊಂಡು ಬಟ್ ಬಾಯಲ್ಲಿ ಇಬ್ಬರು ಅವರು ಇಬ್ಬರು ಕಲ್ತಿ ಕೈ ಹಿಡಿದು ಏನು ಮಾಡ್ಯಾರ ಶರಿ ಪ್ಯಾಕೆಟ್ ಕುಡಿಸಿ ಅವ್ರಿಗೆ ಕುದಿಗೆ ದಬಾಸಿ ಏನು ಮಾಡ್ಯಾರ ಕೆರೆಗೆ ಹಾರೋಡಿದ್ರು ಸರ್. ಅವರು ಕೆರೆಗೆ ಹಾರೋಡಿದ ಮೇಲೆ ಅವರು ಅಲ್ಲಿ ಯಾರು ಇಲ್ಲ, ಯಾರೋ ಒಂದು ಸ್ವಲ್ಪ ಬೇರೆ ಊರ್ದವ್ರು ಸ್ವಲ್ಪ ನೋಡಿ ಏನು ಮಾಡ್ಯಾರ ಅಂಜಿ ಅದು ಇದು ಬಂದು ಅಲ್ಲೇ ಹೋಟೆಲ್ ಹತ್ರ ಹೇಳ್ಯಾರ. ಅಲ್ಲಿ ಏನು ಮಾಡ್ಯಾರ ನಮ್ದು ಅಕ್ಕೋರ್ ಅಲ್ಲೇ ಇದ್ದೀರಿ ನಮ್ಮ ತಾಯೇ ಡಿಮ್ಯಾಂಡ್ ಅವರಿಗೆ 3 ಅರೆಸ್ಟ್ ಮಾಡಬೇಕು ಸರ್. ಅವ್ರ ಮೇಲೆ ಗುನ್ನೆ ದಾಖಲೆ ಮಾಡಬೇಕು. ಅವರು ಎಸ್.ಟಿ. ಹೆಣ್ಮಕ್ಳಿಗೆ ಅಟ್ರಾಸಿಟಿ ಕೇಸ್ ಮಾಡಬೇಕು. 307 ಕೇಸು ಆಗಬೇಕು. ಬಂಗಾರದ ಕೊಡೋದು ತೊಳೆದು ವ್ಯವಹಾರ ಆಮೇಲೆ ರೀ ಮೇಡಮ್, ಅದ್ರ ಬಗ್ಗೆ ನಾನು ಮಾತಾಡೋದು. ಅದು ಕೊಡೋದು ತೊಳೆದು ನೆಕ್ಸ್ಟ್ ಫಸ್ಟ್ ಅವ್ರು ಇವ್ರ ಜೀವಕ್ಕೆ ಜೀವ ಉಡ್ಲಿಕ್ಕೆ ಪ್ರಯತ್ನ ಮಾಡಿರ ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಆಕೆ ಅದ್ರ ಬಗ್ಗೆ ನ್ಯಾಯ ಸಿಗಬೇಕು. ಒಂದು ವೇಳೆ ಆಕೆ ಜೀವನ ಕಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅವ್ರು FIR ಮಾಡಲಿಲ್ಲ ಅಂತಂದ್ರೆ ತಾಯಿ ಮಗ ಕೂಡ ಆ್ಯಕ್ಚುಲಿ ಲೆಟ್ರಲ್ಲಿ ಬರ್ದಿದ್ರು ಅವರು. ಅದು ಟೈಪ್ ಮಾಡ್ಲಿಕ್ಕೆ ಹೋಗಿ ಅಲ್ಲೇ ಬಿಟ್ಟು ಬಂದಾರೆ, ಟೈಪು ಆಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅವ್ರನ್ನ ಹೇಳ್ಬಿಟ್ರು, ಅವರು ನಿಮ್ಗೆ ಹೇಳಿಕೆ ಕೊಡ್ತಾರೆ. ಒಂದು ವೇಳೆ ಕೇಸ್ ದಾಖಲೆ ಇದ್ರೆ ತಾಯಿ ಮಗ ಇಬ್ರು ಸ್ಟೇಷನ್ ಎದುರು ಹೋಗಿ ವಿಷಯ ಸೇವನೆ ಮಾಡಿ ಆತ್ಮಹತ್ಯೆ ಮಾಡ್ಕೋತೇವು, ಅದಕ್ಕೆ ನೇರ ಒಳಗಾರ PSI ಸರ್ ಅಂತ ಹೇಳ್ಬಿಟ್ರು.